ಹಲೋ ಗೈಸ್, ಸೋಲೋ ಲೆವ್ಲಿಂಗ್ನ ಸೀಸನ್ 1ನ ಲಾಸ್ಟ್ ಪಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಹಿಂದಿನ ಎಪಿಸೋಡಲ್ಲಿ ನಾನು ಹೇಳಿದ್ದೆ ಜಿನ್ಹು ಮತ್ತು ಬಾಸ್ ಅಂತ ಹೇಳ್ತಿರ್ತಾನೆ ನೋಡಿ, ಅವನ ಹೆಸರು ಸಿ ಬ್ಲಾಕ್ ಅಂತ ಇಟ್ಟಿದ್ದೆ ಅಂತ. ಅವರಿಬ್ಬರು ಬಚಾವಾಗಿರ್ತಾರೆ ಆ್ಯಂಡ್ ಉಳಿದವರೆಲ್ಲ ಸತ್ತೋಗಿರ್ತಾರೆ. ಸೊ ಅವ್ನು ಮನೆಗೆ ಬರ್ತಾನೆ, ಚಿಕನ್ ಎಲ್ಲ ಇಟ್ಕೊಂಡು ತಂಗಿ ಕೊಡ್ತಾನೆ. ತಂಗಿ ಕೂಡ ಖುಷಿಯಲ್ಲಿ ತಿಂತಾ ಇರ್ತಾಳೆ. ಸೊ ಆಮೇಲೆ ಅವನಿಗೆ ರಿಯಲೈಸ್ ಆಗುತ್ತೆ ಅವನಿಗೆ ನಶ ಆಗೋದಿಲ್ಲ ಅಂತ. ಅಂದರೆ ಅವ್ನು ಎಷ್ಟು ಕೂಡ ಕುಡಿದ್ರೂ ಕೂಡ ಅವನಿಗೆ ಸ್ವಲ್ಪ ಸಹ ನಶ ಆಗ್ತಿರಲ್ಲ. ಆ್ಯಂಡ್ ಅವ್ನು ರೂಮಿಗೆ ಹೋಗಿ ಕುಡಿಲಿಕ್ಕೆ ಶುರು ಮಾಡ್ತಾನೆ. ಆ್ಯಕ್ಚುಲಿ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಸಿಸ್ಟಮಲ್ಲಿ ನೋಡ್ತಾ ಇರ್ತಾನೆ. ಸೊ ಅವನ್ನೆಲ್ಲ ಕುಡಿದು ಜಾಸ್ತಿ ನೋಡ್ತಾನೆ. ಆ್ಯಕ್ಚುಲಿ ಅವನಿಗೆ ನಶ ಸ್ವಲ್ಪ ಸಹ ಆಗ್ತಿರಲ್ಲ. ಅದಕ್ಕೆ ಕಾರಣ ಆಗಿರ್ತದೆ ಸಿಸ್ಟಮ್ನೇ ಅದು ಹೆಲ್ಪ್ ಆಗಿರುತ್ತೆ. ಆ್ಯಂಡ್ ನಾವು ನೋಡ್ತಿದ್ದೀವಿ ಪುನಃ ಅಸಿಸ್ಟೆಂಟ್ ಬರ್ತಾನೆ, ಬಾಸ್ ನಿಮಗೆ ನಾನು ಈ ಥರ ಒಂದು ಆಫರ್ ಕೊಡ್ತೀನಿ, ನೀವು ಎಕ್ಸೆಪ್ಟ್ ಮಾಡ್ತೀರಾ ಅಂತ. ಸೊ ಆ ಟೈಮಲ್ಲಿ ಅವನು ಎಕ್ಸೆಪ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡಿ ಹೋಗ್ತಾನೆ. ಸೊ ಇನ್ನೊಂದು ಕಡೆ ನಾವು ನೋಡ್ತೀವಿ, ನಮ್ಮ ಹೀರೋನ ಸಿಸ್ಟಮ್ ಆ್ಯಕ್ಟಿವೇಟ್ ಆಗ್ತಾ ಇರ್ತದೆ ಆ್ಯಂಡ್ ಅವನು ಯೋಚನೆ ಮಾಡಿರ್ತಾನೆ, ಇವನು ಏನು ಆಫರ್ ಕೊಡ್ತಿದ್ದಾನೆ ಅದು ಆ್ಯಕ್ಚುಲಿ ನನಗೆ ಏನೂ ಅಲ್ಲ. ಯಾಕಂದರೆ ನನ್ನ ಈಗ ಲೆವೆಲ್ ತುಂಬ ಜಾಸ್ತಿ ಅಪ್ ಆಗ್ತಾ ಇದೆ ಆ್ಯಂಡ್ ನಾನು ಆರಾಮ್ಸೆ ಹಣನ ಈಗ ಪಡಿಬೋದು. ಹಾಗಾಗಿ ಅವ್ನು ರಿಜೆಕ್ಟ್ ಮಾಡ್ತಿರ್ತಾನೆ. ಆ್ಯಂಡ್ ಅವ್ನಿಗೆ ಗೊತ್ತಿರ್ತದೆ ಅವನ ಒಂದು ಪವರ್ ಈಗ ಜಾಸ್ತಿ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಕೂಡ ಮಾಡಲೇಬೇಕು ಅನ್ನೋದು ಕೂಡ ಅವನಿಗೆ ಸ್ವಲ್ಪ ಸ್ವಲ್ಪ ಅನಿಸ್ತಾ ಇರ್ತದೆ. ಆ್ಯಂಡ್ ಈ ಟೈಮಲ್ಲಿ ಈ ಒಂದು ಹುಡುಗ ಇದ್ದಾನೆ ನೋಡಿ ಅಸಿಸ್ಟೆಂಟ್, ಅವನಿಗೆ ಸ್ವಲ್ಪ ಬೇಜಾರಾಗ್ತದೆ. ಯಾಕಂದರೆ ಅವ್ನು ನೆನ್ಕೊಂಡಿರ್ತಾನೆ ಇವರು ಒಪ್ಕೋತಾರೆ ಅಂತ, ಬಟ್ ಅವನು ಒಪ್ಪೋದಿಲ್ಲ. ಸೊ ನಾವು ನೋಡ್ತೀವಿ ಜಿನ್ಹು ಮತ್ತು ಅವನ ತಂಗಿ ಇಬ್ಬರು ಕೂಡ ಓಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇಲ್ಲಿ 10 ಕಿಲೋಮೀಟರ್ ಅವ್ನು ಕವರ್ ಅಪ್ ಮಾಡಿರ್ತಾನೆ, ಬಟ್ ಆದರೂ ಕೂಡ ಅದು ಕರೆಕ್ಟಾಗಿ ಸಿಸ್ಟಮ್ ಆಗಿ ನೋಟ್ ಆಗ್ತಿರಲ್ಲ. ಸೊ ಹಾಗಾಗಿ ಅವ್ನು ಪುನಃ ಓಡಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ 20 ಕಿಲೋಮೀಟರ್ ಕೂಡ ಕವರ್ ಅಪ್ ಮಾಡ್ತಾನೆ. ಆದರೆ ಅವನಿಗೆ ಅರ್ಥ ಆಗ್ತಿರಲ್ಲ ಏನಾಗ್ತಾ ಇದೆ ಅಂತ. ಸೊ ಈ ಹುಡುಗಿಗಂತೂ ತುಂಬಾ ಜಾಸ್ತಿ ಸುಸ್ತಾಗ್ತಿರ್ತದೆ ಆ್ಯಂಡ್ ಅವಳಿಗೂ ಅರ್ಥ ಆಗ್ತಿರಲ್ಲ ಅಣ್ಣ ಯಾಕೆ ಇಷ್ಟು ಓಡ್ತಾ ಇದ್ದಾನೆ ಅಂತ. ಆಮೇಲೆ ಸಿಸ್ಟಮ್ನ ಮೂಲಕ ಅವ್ನಿಗೇನೋ ಒಂದು ಗಿಫ್ಟ್ ಟೈಪ್ ಏನೋ ಸಿಗುತ್ತೆ ಆ್ಯಂಡ್ ಅದನ್ನು ಓಪನ್ ಮಾಡಿದಾಗ ಅವನಿಗೆ ಒಂದು ಕೀ ಸಿಗುತ್ತೆ, ರೆಡ್ ಕಲರ್ ಕೀ. ಸೊ ಇದರಲ್ಲೇ ಗೊತ್ತಾಗುತ್ತೆ ಇದೊಂದು ತುಂಬ ಜಾಸ್ತಿ ಪವರ್ಫುಲ್ ಆದ ಒಂದು ಗೇಟ್ನ ಕೀ ಅಂತ. ಆ್ಯಂಡ್ ಇದರಲ್ಲಿ ಅವನಿಗೆ ಮದ್ದು ಸಿಗುತ್ತೆ, ಅದು ಒಬ್ಬರ ಜೀವನನ ಉಳಿಸ್ಬೋದು. ಸೊ ಅವನು ಯೋಚನೆ ಮಾಡ್ತಾ ಅವನ ತಾಯಿಯ ಜೀವನ ಉಳಿಸ್ಲಿಕ್ಕೋಸ್ಕರ ಈ ಮದ್ದು ನಾನು ಪಡಿಲೇಬೇಕು ಆ್ಯಂಡ್ ಪಡೆಯಬೇಕಾದ್ರೆ ಈ ಒಂದು ಗೇಟನ್ನು ನಾನು ಪಾರು ಮಾಡಲೇಬೇಕು. ಸೊ ಅವನು ಒಳಗೆ ಹೋಗ್ತಾನೆ ಆ್ಯಂಡ್ ಅಲ್ಲಿ ತುಂಬ ದೊಡ್ಡ ಭಯಂಕರ ರಾಕ್ಷಸನೇ ಇರ್ತಾನೆ ಆ್ಯಂಡ್ ಅದ್ರ ಜೊತೆ ಅವನು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇದರಿಂದ ಅವನಿಗೆ ತುಂಬ ಜಾಸ್ತಿ ಏಟಾಗುತ್ತೆ ಆ್ಯಂಡ್ ಅವನಿಗೆ ಗೊತ್ತಾಗ್ತಿರಲ್ಲ ಏನು ಮಾಡೋದು ಅಂತ. ಆ್ಯಂಡ್ ಅವನು ಅಲ್ಲಿ ಅವನ ಹತ್ರ ಇದ್ದ ವಿಷ ಕೂಡ ಕುಡಿತಾನೆ ಆ್ಯಂಡ್ ಅದರಿಂದ ಸ್ವಲ್ಪ ಅವನಿಗೆ ಪವರ್ ಬಂದಂಗೆ ಆಗುತ್ತೆ ಆ್ಯಂಡ್ ಆ ರಾಕ್ಷಸ ಸ್ವಲ್ಪ ವೀಕ್ ಆಗ್ಲಿಕ್ಕೆ ಶುರು ಆಗ್ತಾನೆ. ಸೊ ತುಂಬ ಜಾಸ್ತಿ ಅವನು ಫೈಟ್ ಮಾಡ್ತಾನೆ. ಈ ಫೈಟ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ನಾವು ಅನ್ಕೋತೀವಿ ಈಗ ಈಗ ಜಿನ್ಹು ಸೋಲ್ತಾರೆ ಅಂತ, ಬಟ್ ಅವನು ವಿನ್ ಆಗ್ತಿದ್ದ ಆ್ಯಂಡ್ ತುಂಬ ಜಾಸ್ತಿ ಅವನಿಗೆ ಏಟಾಗಿರ್ತದೆ. ಫೈನಲಿ ಅವನು ಆ ರಾಕ್ಷಸನ ಸಾಯಿಸ್ತಾನೆ ಆ್ಯಂಡ್ ಪುನಃ ನಮಗೆ ಸೀನ್ ನೋಡಲಿಕ್ಕೆ ಸಿಗುತ್ತೆ. ಪುನಃ ಅಸಿಸ್ಟೆಂಟ್ ಜೊತೆ ಮಾತಾಡ್ತಿರ್ತಾನೆ ಆ್ಯಂಡ್ ಅವನು ಅಲ್ಲಿಗೆ ಆ ಒಂದು ಡೀಲ್ ಏನಿದೆ ಅದನ್ನು ಓಕೆ ಅಂತಾನೆ. ಆ್ಯಕ್ಚುಲಿ ಹೇಳ್ತಾನೆ ನಾವಿಬ್ಬರೇ ಹೋಗ್ತೀವಿ ಗೇಟ್ ಒಳಗೆ ಆ್ಯಂಡ್ ಉಳಿದ 8 ಜನದಲ್ಲಿ 6 ಜನ ಇರ್ತಾರಲ್ಲೋ ಹೊರಗಿರ್ತಾರೆ ಅಂತ. ಸೊ ಇದನ್ನೆಲ್ಲ ಆ ಅಸಿಸ್ಟೆಂಟ್ ಒಪ್ಪುತ್ತಾನೆ. ಯಾಕಂದರೆ ಅವನಿಗೆ ಗೊತ್ತಿರ್ತದೆ ಅಸಿಸ್ಟೆಂಟಿಗೆ ಈ ಒಂದು ಹುಡುಗ ಎಷ್ಟು ಪವರ್ಫುಲ್, ಅದಕ್ಕೆ ಅವನು ಬಾಸ್ ಅಂತ ಹೇಳ್ತಿರೋದು. ಆ್ಯಂಡ್ ನಾವು ಇಲ್ಲಿ ಜೂಹಿಯನ್ನು ನೋಡ್ತೀವಿ. ಅವಳು ಆ್ಯಕ್ಚುಲಿ ಡಿಪ್ರೆಸ್ ಆಗಿರ್ತಾಳೆ. ಈ ಒಂದು ಹಂಟರ್ ಕೆಲಸ ಅವಳಿಗೆ ಇಷ್ಟ ಇರೋದಿಲ್ಲ. ಅವಳಿಗೆ ಆ್ಯಕ್ಚುಲಿ ತುಂಬ ಜಾಸ್ತಿ ಹೆದರಿಕೆ ಇರ್ತದೆ ಈ ಕೆಲಸ ಮಾಡಲಿಕ್ಕೆ. ಒಂದು ಮಿಷನಲ್ಲಿ ಜೂಹಿಯನ್ನು ನೋಡ್ತೀವಿ. ಜೂಹಿ ಹೇಳ್ತಾಳೆ ಇದು ನನ್ನ ಲಾಸ್ಟ್ ಮಿಷನ್ ಅಂತ. ಸೊ ಈ ಕಡೆ ನಾವು ನೋಡ್ತೀವಿ ಆ ಹೀರೋನ, ಐ ಮೀನ್ ಜಿನ್ಹು ಕೂಡ ಅದೇ ಮಿಷನ್ಗೆ ಬಂದಿರ್ತಾನೆ ಆ್ಯಂಡ್ ಈ 3 ಜನ ಅಪರಾಧಿಗಳು ಕೂಡ ಬಂದಿರ್ತಾರೆ ಆ ಗೇಟ್ ಒಳಗೆ ಹೋಗಲಿಕ್ಕೆ. ಆ್ಯಂಡ್ ಇದು ಬಂದುಬಿಟ್ಟು ಆರ್ಡರ್ ಆಗಿರುತ್ತೆ. ಯಾಕಂದರೆ ಈ ಒಂದು ಗೇಟನ್ನು ಪಾರ್ ಮಾಡಲಿಕ್ಕೋಸ್ಕರ ಯಾರೂ ಇರಲಿಲ್ಲ. ಸೊ ಹಾಗೆ 3 ಜನ ಅಪರಾಧಿಯನ್ನು ಹಾಕಿರ್ತಾರೆ. ಸೊ ಇಲ್ಲಿ ಪರ್ಪಲ್ ಬಾಯ್ ಏನು ಕಾಣ್ತಿರ್ತಾನೆ, ಮೊದಲಿಗೆ ಅವನು ಸಸ್ಪಿಷಿಯಸ್ ಆಗಿ ರಿಯಾಕ್ಟ್ ಮಾಡ್ತಿರ್ತಾನೆ. ನಾವೇನ್ಕೊಳ್ತಿದ್ದೀವಿ ಅವನು ಎಲ್ಲರನ್ನೂ ಸಹಾಯ ಮಾಡ್ತಿದ್ದಾನೆ ಅಂತ. ಆ್ಯಕ್ಚುಲಿ ಅವನು ಆ ಥರ ಕ್ಯಾರೆಕ್ಟರೇ ಅಲ್ಲ, ಅವನು ಇವಿಲ್ ಆಗಿರ್ತಾನೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸತ್ತೋಗಿರ್ತಾರೆ ಆ್ಯಂಡ್ ಇಲ್ಲಿ ನೀವು ಕಾಣಿಸ್ತಿರೋ ವ್ಯಕ್ತಿ ಅವನೇನು ಮಾಡ್ತಾನೆ ಅಂತ, ಹೀಲರ್ ಇರ್ತಾಳೆ ನೋಡಿ ಜೂಹಿ, ಅವಳ ಹತ್ರ ಹೇಳ್ತಾನೆ ನೀನು ನನ್ನನ್ನು ಹೀಲ್ ಮಾಡ್ತಾಯಿರು, ನಾನು ನಿಮ್ಮ ಜೊತೆ ಫೈಟ್ ಮಾಡ್ತೀನಿ ಅಂತ. ಸೊ ಅವ್ನು ತುಂಬ ಜಾಸ್ತಿ ಕ್ರೀಪಿಯಾಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಅವನಿಗೆ ಅವ್ರು ರಶಿ ಸಾಯಿಸೋದೇ ಒಂದು ಕೆಲಸ ಆಗಿರುತ್ತೆ. ಅದಕ್ಕೋಸ್ಕರ ಅದರೊಳಗೆ ಬಂದಿರ್ತಾನೆ ಆ್ಯಂಡ್ ಅವನು ಬಿ ಬ್ಲಾಕ್ನ ಒಂದು ಮೆಂಬರ್ ಆಗಿರ್ತಾನೆ ಆ್ಯಂಡ್ ಅವನು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಈ ಒಂದು ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಯಾಕಂದರೆ ಇವನು ಯಾರ ಜೊತೆ ಫೈಟ್ ಮಾಡೋದಂದರೆ ನಮ್ಮ ಹೀರೋ ಜೊತೆ, ಜಿನ್ವು ಜೊತೆ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇವನಿಗೂ ಕೂಡ ಅರ್ಥ ಆಗ್ತಿರಲ್ಲ, ಯಾಕೆ ಅಂದರೆ ಜಿನ್ವು ಒಬ್ಬ ಈ ಬ್ಲಾಕ್ನ ಹಂಟರ್, ಅವನೇ ಎಷ್ಟು ಪವರ್ಫುಲ್ ಅಂತ ಇವ್ನಿಗೆ ಅರ್ಥ ಆಗಲ್ಲ. ಬಟ್ ತುಂಬಾ ಕ್ರೇಜಿಯಾಗಿ ಈ ಸೀನ್ ಎಂಡ್ ಆಗುತ್ತೆ ಆ್ಯಂಡ್ ಈ ಹುಡುಗ ಹೇಳ್ತಾನೆ ನೋಡಿ, ಅದು ತುಂಬಾ ಚೆಂದ ಇತ್ತು. ನೀನು ಡಾರ್ಕ್ನೆಸ್ಗೆ ಹೋಗ್ತಾ ಇದೆಯಾ, ನಿನ್ನ ಹಿಂದೆ ನನಗೆ ಡಾರ್ಕ್ನೆಸ್ ಕಾಣ್ತಾ ಇದೆ, ನೀನು ತುಂಬ ಜಾಸ್ತಿ ಪವರನ್ನು ಪಡಿತಾ ಇದೆಯಾ ಒಂದು ಕಡೆಯಿಂದ, ಮುಂದೊಂದು ದಿನ ಅದೇ ಪವರ್ ನಿನ್ನಿಂದೇನೋ ಪಡೆದುಕೊಳ್ತದೆ, ಅದು ನಿನಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಸೀನ್ ತುಂಬಾ ಕ್ರೇಜಿ ಇತ್ತು ಆ್ಯಂಡ್ ಜಿನ್ವು ಕೂಡ ಅರ್ಥ ಮಾಡ್ಕೋತಾನೆ
ಇವನು ಹೇಳಿದ್ದು ಕರೆಕ್ಟ್ ಇದೆ, ನಾನು ನನ್ನ ಮೇಲೆ ಕಂಟ್ರೋಲ್ ಇಟ್ಕೋಬೇಕು ಆ್ಯಂಡ್ ತುಂಬ ಜಾಸ್ತಿ ಡಾರ್ಕಾಗಿ ನಾನು ಹೋಗಬಾರ್ದು ಅಂತ. ಸೊ ನಾವು ನೋಡ್ತೀವಿ ಅವರೇನೋ ಹೊರಗೆ ಬರ್ತಾರೆ, ಜಿನ್ಮು ಮತ್ತು ಇನ್ನೊಬ್ಬ ವ್ಯಕ್ತಿ ಆ್ಯಂಡ್ ಇನ್ನು ಜೂಹಿ. ಸೊ 3 ಜನ ಬಂದು ಹೇಳ್ತಾರೆ, ಆ್ಯಕ್ಚುಲಿ ಜೂಹಿ ಹೀಲರ್ ಅಲ್ವಾ, ಸೊ ಹಾಗಾಗಿ ಆ ವ್ಯಕ್ತಿ ಹೇಳ್ತಾನೆ, ನಾನು ಡಿ ಬ್ಲಾಕ್ನ ಒಂದು ಹಂಟರ್, ನಾನೇ ಮಿಸ್ಟರ್ ಕ್ಯಾಂಗನ್ನು ಸಾಯಿಸಿದ್ದು ಅಂತ. ಸೊ ಈ ಸೀನ್ ನಂಬಲಿಕ್ಕೆ ಸ್ವಲ್ಪ ಆಗಲ್ಲ ಆ ಒಂದು ಹಂಟರ್ಗೆ. ಅಲ್ಲಿ ಗಾಡಿಯಲ್ಲಿ ಹೋಗ್ತಿರೋವಾಗ ಹೇಳ್ತಾನೆ, ನೀನು ಸ್ವಲ್ಪ ಬಚಾವಾಗಿರು ಜಿನ್ಹು ಅಂತ. ಸೊ ನಾವು ನೋಡ್ತೀವಿ ಅಸಿಸ್ಟೆಂಟ್ ಎಲ್ಲರನ್ನ ರೆಡಿ ಮಾಡಿರ್ತಾನೆ ಆ್ಯಂಡ್ ಅದರಲ್ಲಿ ಒಳಗೆ ಹೋಗಲಿಕ್ಕೆ ಇವರಿಬ್ಬರೇ ಆಗಿರ್ತಾರೆ ಆ್ಯಂಡ್ ಹೊರಗೆ ಇವ್ರು ನಿಲ್ಲಕ್ಕೆ ಆಗಿರ್ತಾರೆ. ಸೊ ಇವರಂತೂ ತುಂಬ ಜಾಸ್ತಿ ನಾನ್ ಸೀರಿಯಸ್ ಆಗಿರ್ತಾರೆ ಆ್ಯಂಡ್ ಆ ಹುಡುಗಿನ ನಾವು ನೋಡ್ತೀವಿ, ಅವಳು ಆ್ಯಕ್ಚುಲಿ ಜಿನುಹುನ ತಂಗಿಯ ಫ್ರೆಂಡ್ ಆಗಿರ್ತಾಳೆ. ಸೊ ಆ ಫ್ರೆಂಡ್ ಏನಿದ್ದಾಳೆ ಅವಳ ಜೊತೆ ಸ್ವಲ್ಪ ಮಾತುಕತೆ ಆಗುತ್ತೆ, ಅವಳು ಈ ಬ್ಲಾಕ್ನ ಹಂಟರ್ ಆಗಿರ್ತಾಳೆ. ಬಟ್ ಅವಳಿಗೆ ಸ್ವಲ್ಪ ಜಾಸ್ತಿಯೇ ಧೈರ್ಯ ಇರ್ತದೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಯಾಕಂದರೆ ನಮ್ಮ ಜಿನುಹು ಮತ್ತು ಸಿ ಬ್ಲಾಕ್ನ ಹಂಟರ್ ಏನಿರ್ತಾನೆ ಅಸಿಸ್ಟೆಂಟ್, ಅವನು ಹೊರಗೆ ಬರ್ತಾನೆ ಆ ಗೇಟನ್ನು ಬೀಟ್ ಮಾಡಿ. ಸೊ ಎಲ್ಲರೂ ಆಶ್ಚರ್ಯದಲ್ಲಿರ್ತಾರೆ. ಆ್ಯಕ್ಚುಲಿ ಒಂದೊಂದು ಗೇಟ್ಗೆ ಹೋಗೋದು ನಮ್ಮ ಹೀರೋ ಫೈಟ್ ಮಾಡ್ತಾನೆ ಆ್ಯಂಡ್ ಅಸಿಸ್ಟೆಂಟ್ ಎಲ್ಲ ಒಂದು ಆಭರಣನ, ಅಂದರೆ ಅಲ್ಲಿದ್ದ ಒಂದು ಎಲಿಮೆಂಟ್ಸ್ ಏನಿರ್ತದೆ ಅದನ್ನೆಲ್ಲ ಅವನು ಬ್ಯಾಗಲ್ಲಿ ತುಂಬಿಸೋ ಕೆಲಸ ಮಾಡ್ತಿರ್ತಾನೆ. ಈ ಕಡೆ ತಂಗಿ ಕೂಡ ಹೇಳ್ತಿರ್ತಾಳೆ, ನಿಂಗೆ ಯಾವಾಗಲೂ ಕೆಲಸನ ಮಾರೆ ಅಂತ. ಇಲ್ಲಿ ಒಂದು ಎಕ್ಸಿಬಿಷನ್ ಇರ್ತದೆ, ಅದು ಫಾಲೋ ಮಾಡ್ತಿರ್ತದೆ, ಯಾಕಂದರೆ ಇವರು ತುಂಬ ಜಾಸ್ತಿ ಗೇಟನ್ನು ಬೀಟ್ ಮಾಡ್ತಿರೋದು ಅವ್ರಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಿರ್ತದೆ. ಆ್ಯಂಡ್ ಒಬ್ಬ ಇವನನ್ನು ಫಾಲೋ ಮಾಡ್ತಿರೋದು ಕೂಡ ನಮ್ಮ ಹೀರೋಗೆ ಗೊತ್ತಿರ್ತದೆ. ಹೀರೋ ಗೊತ್ತಿರ್ತದೆ ಆ್ಯಂಡ್ ಅವನು ಮೀಟ್ ಕೂಡ ಮಾಡ್ತಾನೆ ಆ ವ್ಯಕ್ತಿನ. ಆ್ಯಂಡ್ ಈ ಒಂದು ಸೀನ್ ತುಂಬ ಜಾಸ್ತಿ ಕ್ರೇಜ್ ಇರುತ್ತೆ. ಆ್ಯಂಡ್ ಈ ವ್ಯಕ್ತಿಗೂ ಕೂಡ ಜಿನ್ಹು ತುಂಬ ಜಾಸ್ತಿ ಭಯಪಡಿಸ್ತಾನೆ. ಆ್ಯಕ್ಚುಲಿ ಅವ್ನು ಮಾಯ ಆಗಿ ಎಲ್ಲ ಇನ್ಫಾರ್ಮೇಷನ್ ಗೇನ್ ಮಾಡ್ಕೊಂಬಿಡ್ತಾನೆ ಆ್ಯಂಡ್ ಈ ವ್ಯಕ್ತಿಗೆ ಗೊತ್ತಾಗ್ತದೆ ಜಿನ್ಹು ತುಂಬ ಜಾಸ್ತಿ ಪವರ್ಫುಲ್ ವ್ಯಕ್ತಿ ಅಂತ. ತುಂಬ ಮೆಲ್ಲ ನಿಧಾನವಾಗಿ ಮಾತಾಡಬೇಕು ಆ್ಯಂಡ್ ಸ್ವಲ್ಪ ಇತಿ ಮೀರಿದರೆ ನಮ್ಮ ಕತೆ ಗೊತ್ತಾ. ಆ್ಯಂಡ್ ನಾವು ನೋಡ್ತೀವಿ ಬೇರೆ ಅಸೋಸಿಯೇಷನ್ ಎಲ್ಲ ಸೇರಿಕೊಂಡು ಹೇಳ್ತಿದ್ದೆ, ನೀನು ಏನು ಇಷ್ಟು ಪಾಪ್ಯುಲರ್ ಆಗಬೇಕಂತ ಗೇಟ್ ಖರೀದಿ ಮಾಡ್ತಿದ್ಯಾ ಅಂತ. ಸೊ ಅವ್ನು ನೆನ್ಕೊತಿರ್ತಾನೆ, ನಿಮ್ಗೆ ಗೊತ್ತಿಲ್ಲ ಜಿನು ಎಷ್ಟು ಪವರ್ಫುಲ್ ಅಂತ ಮನಸ್ಸಲ್ಲಿ ನೆನ್ಕೊಂಡಿರ್ತಾನೆ. ಸೊ ನಾವು ನೋಡ್ತೀವಿ ಇಲ್ಲಿ ಎಸ್ ಬ್ಲಾಕ್ ಅವರು ಒಂದು ಗೇಟನ್ನು ಬೀಟ್ ಮಾಡಬೇಕೋಸ್ಕರ ಎಲ್ಲರೂ ಕೂಡ ತಯಾರಿ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಇರ್ತಾರೆ ಆ್ಯಂಡ್ ಜಿನುನ ತಂಗಿ ಮನೆಯಲ್ಲಿರ್ತಾಳೆ. ಸೊ ಆ ಒಂದು ಗೇಟ್ ಏನಿದೆ ತುಂಬ ಜಾಸ್ತಿ ಪವರ್ಫುಲ್ ಇರ್ತದೆ ಆ ಗೇಟಲ್ಲಿದ್ದ ವ್ಯಕ್ತಿಗಳು ಕೂಡ. ಆ್ಯಂಡ್ ಅವರನ್ನು ಸಾಯಿಸುವಾಗ ನಮ್ಮ ಜಿನು ತುಂಬ ಜಾಸ್ತಿಯೇ ಕಷ್ಟಪಡ್ತಾನೆ. ಅವನ ಕಷ್ಟನ ನಾವು ನೋಡ್ತೀವಿ, ಯಾಕಂದರೆ ಅವನು ಸಾಯೋ ಪರಿಸ್ಥಿತಿಯಲ್ಲಿರ್ತಾನೆ. ಆಗ ಅವನ ಇನ್ನರ್ ಸೋಲ್ ಬಂದು ಹೇಳ್ತದೆ, ನೀನೇನು ಮಾರಾಯ, ನಿನಗೆ ಏನೂ ಆಗೋದಿಲ್ಲ, ನೀನು ಯಾರು, ನೀನು ಯಾರಾಗಿದ್ದೆ, ನೀನು ಈ ಬ್ಲಾಕ್ನ ಹಂಟರ್ ಆಗಿದ್ದೆ, ಇಲ್ಲಿ ತನಕ ನೀನು ಹೇಗೆ ಬಂದೆ, ಸಿಸ್ಟಮ್ ಇಲ್ಲದಿದ್ದರೆ ನೀನು ಏನೂ ಇಲ್ಲ ಅನ್ನೋ ಕೆಲವೆಲ್ಲ ವರ್ಡ್ಸ್ ಶುರುವಾಗುತ್ತೆ ಆ್ಯಂಡ್ ಡಿಮೋಟಿವೇಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಬಟ್ ಆದರೂ ಕೂಡ ನಮ್ಮ ಹೀರೋ ತಗ್ಗೋದಿಲ್ಲ ಬಗ್ಗೋದಿಲ್ಲ. ಆ ಒಂದು ಇನ್ನರ್ ಸೋಲನ್ನು ಕೂಡ ಬೀಟ್ ಮಾಡಿ ಅವನು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಅವನು ಎಲ್ಲರನ್ನು ಸಾಯಿಸ್ತಾನೆ ಆ್ಯಂಡ್ ಅವರ ಸೋಲನ್ನು ಅವನು ಕಂಟ್ರೋಲ್ ಮಾಡ್ತಾನೆ. ಯಾಕಂದರೆ ಈ ಒಂದು ಮೂಮೆಂಟಲ್ಲಿ ಅವನು ಸೋಲ್ ಕಂಟ್ರೋಲ್ ಮಾಡುವಂತಹ ಸಿಸ್ಟಮ್ ಅವನ ಕೈಯಲ್ಲಿರ್ತದೆ. ಸೊ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇರ್ತದೆ, ಯಾಕಂದರೆ ಅಲ್ಲಿ ಇದ್ದ ಪವರ್ಫುಲ್ ಒಬ್ಬ ಸೋಲ್ ಇರ್ತಾನೆ ನೋಡಿ, ಅವನನ್ನು ಕಂಟ್ರೋಲ್ ಮಾಡ್ತಾನೆ. ಇನ್ನು ಮುಂದೆ ಇವನು ಸೋಲನ್ನು ಯಾರನ್ನಾದರೂ ಪವರ್ಫುಲ್ ವ್ಯಕ್ತಿನ ಸಾಯಿಸಿದರೆ ಅವರ ಸೋಲ್ಸ್ಗಳನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಅಂತ ಪವರ್ ಜಿನುಗೆ ಈಗ ಬಂದಿರ್ತದೆ. ಸೊ ಅವನು ಎಲ್ಲರನ್ನ ಕಂಟ್ರೋಲ್ ಮಾಡ್ತಾನೆ ಆ್ಯಂಡ್ ಇಲ್ಲಿಗೆ ಈ ಸೀಸನ್ ಎಂಡ್ ಆಗುತ್ತೆ. ಅಂದರೆ ಸೀಸನ್ 1 ಕಂಪ್ಲೀಟಾಗಿ ಎಂಡ್ ಆಯಿತು. ಟೋಟಲ್ 12 ಎಪಿಸೋಡ್ ಇತ್ತು ಆ್ಯಂಡ್ ನಾನು 2 ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಕ್ರೇಜ್ ಇತ್ತು ಗೈಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಸೀಸನ್ 1ನ ಎಪಿಸೋಡ್ 1ಅಲ್ಲಿ ಎಷ್ಟು ವೀಕ್ ಇದ್ದ ಈ ಕ್ಯಾರೆಕ್ಟರ್ ಸೀಸನ್ 1ನ ಎಂಡಲ್ಲಿ ಎಷ್ಟು ಪವರ್ಫುಲ್ ಅದಂದರೆ ನೀವು ಇಮ್ಯಾಜಿನೇ ಮಾಡ್ಕೊಳ್ಳಲ್ಲ. ಆ್ಯಂಡ್ ಸೀಸನ್ 2ಅಲ್ಲಿ ಇವನ ಕ್ಯಾರೆಕ್ಟರ್ ಇನ್ನೂ ಬೂಸ್ಟ್ ಆಗುತ್ತೆ. ಎಷ್ಟು ಬೂಸ್ಟ್ ಆಗುತ್ತೆ ಅಂತ ಮುಂದಿನ 2 ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಸೋಲೋ ಲೆವೆಲಿಂಗ್ನ ಸೀಸನ್ 2ಅಲ್ಲಿ ಕೂಡ ನಾನು 2 ವೀಡಿಯೋ ಹಾಕ್ಲಿಕ್ಕಿದ್ದೀನಿ ಆ್ಯಂಡ್ ಅಲ್ಲಿಗೆ ಐ ಥಿಂಕ್ ಮುಗಿತದೆ. ಸೀಸನ್ 1 ಸೀಸನ್ 2 ಮಾತ್ರ ಬಂದಿದ್ದು ಸೋಲೋ ಲೆವೆಲಿಂಗಲ್ಲಿ. ಬೆಸ್ಟ್ ಆ್ಯನಿಮೆ, ನೀವು ಫಸ್ಟ್ ಟೈಮ್ ನಿಮಗೆ ಆ್ಯನಿಮೆ ನೋಡಬೇಕಂತ ಇದ್ದರೆ ನೀವು ಸೋಲೋ ಲೆವೆಲಿಂಗ್ ನೋಡಿ. ಐ ಥಿಂಕ್ ನಾನು ಇದುವರೆಗೆ ಎಕ್ಸ್ಪ್ಲೇನ್ ಮಾಡಿದ ಎಲ್ಲ ಒಂದು ಆ್ಯನಿಮೇಸ್ ಬೆಸ್ಟ್ ಇದೆ. ಸೊ ಯಾವುದು ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು, ಬಟ್ ಸೋಲೋ ಲೆವೆಲಿಂಗ್ ಹಿಟ್ಸ್ ಆಲ್ವೇಸ್ ಡಿಫ್ರೆಂಟ್. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಪೋರ್ಟ್ ಮೈ ಚಾನಲ್, ಕಮೆಂಟ್ ಡೌನ್ ಬಿಲೋ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಮೋಟಿವೇಶನ್ ಸಿಗುತ್ತೆ ಮುಂದಿನ ವಿಡಿಯೋ ಮಾಡಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ.